ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನನ್ನ ಮಗಳು ಇಬ್ಬರು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇದು ಗುರುವಾರದ ಲಾಗ್ ಆಗಿರುತ್ತೆ. ಇವತ್ತು ತುಂಬಾ ವಿಶೇಷವಾಗಿತ್ತು. ಏಕೆ ಅಂತಂದರೆ ಇವತ್ತು ನಮ್ಮ ಮನೆಗೆ ನಮ್ಮ ತಾಯಿಯವರು ಬಂದಿದ್ದರು. ಅದೇ ತುಂಬಾ ಖುಷಿಯಾಯಿತು. ಅವರು ಬೆಳಿಗ್ಗೆ ಕಾಲ್ ಮಾಡಿ ಹೇಳಿದ್ರು ನನ್ನ ಮನೆಗೆ ಬರ್ತಾಯಿದ್ದೀನಿ ಅಂತ. ಅದಕ್ಕೆ ಬೇಗ ಎಲ್ಲ ಕೆಲಸ ಮಾಡಿಕೊಂಡೆ. ಬೇಗ ಟಿಫನ್ ಮಾಡಿಬಿಟ್ಟು ಬೇಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಕೂತಿದ್ದಾಗ ರವೆ ದೋಸೆ ಮಾಡಿಬಿಡೋಣ, ಬೇಗ ಆಗೋಗುತ್ತೆ. ಏಕೆಂದರೆ ಅವಳೊಬ್ಳಿಗೆ ಮಾಡಬೇಕು. ನಾನು ಗುರುವಾರದ ದಿನ ನಾನು ಟಿಫನ್ ಮಾಡೋದು ತುಂಬಾ ಲೇಟಾಗುತ್ತೆ. ವಾರ ಎಲ್ಲ ಮಾಡಿಕೊಂಡು ನಾನು ತಿಂಡಿ ತಿನ್ನೋ ಗಂಟ ತುಂಬ ಲೇಟಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಅವತ್ತಿನ ದಿನ ಏನಾರ ಬೇಗ ಆಗೋ ಥರ ಏನಾರ ಮಾಡ್ತೀನಿ. ಅದಕ್ಕೆ ಇವತ್ತು ರವೆ ದೋಸೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರವೆನ ಸ್ವಲ್ಪ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡಾದ್ಮೇಲೆ ಅದನ್ನ ಸ್ವಲ್ಪ ನೀರಲ್ಲಿ ನೆನೆಸಿಟ್ಬಿಟ್ಟಿದ್ದೆ. ಅದು ಸ್ವಲ್ಪ ಚೆನ್ನಾಗಿ ಉಣ್ಕೊಂಡ್ರೆ ಚೆನ್ನಾಗಿ ದೋಸೆ ಬರುತ್ತೆ. ನಾನು ರವೆ ದೋಸೆನ ಬೇರೆ ಥರನೇ ಮಾಡ್ತಾಯಿದ್ದೀನಿ ನೋಡಿ. ನಿಮಗೆ ಇಷ್ಟ ಆದರೆ ಟ್ರೈ ಮಾಡ್ಕೊಳ್ಳಿ. ಇದು ಕಾಫಿ ಜೊತೆ ನನಗೊಂದು ನನ್ನ ಮಗಳಿಗೊಂದು ಒಂದೊಂದು ಬನ್ ತೊಗೊಂಡು, ನಮಗೆ ಏನು ಅಭ್ಯಾಸ ಆಗಿಬಿಟ್ಟಿದೆ, ಇಲ್ಲ ಕಾಫಿ ಬ್ರೆಡ್ಡು ಬನ್ನು ಈ ಥರ ಏನಾರ ಬೇಕೇ ಬೇಕು ಫ್ರೆಂಡ್ಸ್. ಬೆಳಗ್ಗೆ ನಮಗೆ ಅದೇ ಬ್ರೇಕ್ಫಾಸ್ಟು. ಅದು ಮುಗಿತಾ ಇರೋಂಗೆ ನಾನು ಸ್ವಲ್ಪ ದಪ್ಪ ಮೆಣಸಿನ್ಕಾಯಲ್ಲಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಇದು ಪಲ್ಯ ಮಾತ್ರ. ನೋಡ್ತಾ ಇರಿ. ಇದಕ್ಕೆ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ, ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಏಕೆಂದರೆ ಇರೋದೇ 3 ದಪ್ಪ ಮೆಣಸಿನ್ಕಾಯಿ. ಅವಳೊಬ್ಳಿಗೆ ಅಲ್ವಾ ಬೆಳಗ್ಗೆ ಟಿಫನ್ಗೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನೇನು ಟಿಫನ್ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ಇಬ್ಬರೇ ಇರೋದ್ರಿಂದ ನಮ್ಮಿಬ್ಬರಿಗೆ ಸಾಕಾಗುತ್ತೆ ದಪ್ಪ ಮೆಣಸಿನ್ಕಾಯಿ 3. ಅದು ನಾವು ಇನ್ನು ಬೇರೆ ಥರ ಮಾಡ್ತೀನಲ್ಲ, ಅದು ಸ್ವಲ್ಪ ಒದಗುತ್ತೆ ನೋಡಿ. ಅದು ಏನು ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೇ. ಇದು ಈರುಳ್ಳಿ ಮತ್ತು ಟೊಮೆಟೊ ದಪ್ಪ ಮೆಣಸಿನ್ಕಾಯಿ 3 ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಏನು ಕಲ್ಲರು ನೋಡಿ ಫ್ರೆಂಡ್ಸ್, ವೈಟು ಕೇಸರಿ ಬಿಳಿ ಹಸಿರು ಥರ ಕಾಣಿಸ್ತಾ ಇದೆ. ಅದೇ ನಾನು ತೋರಿಸ್ತಾ ಇದ್ದೀನಿ. ಈ ಕಡೆ ಒಂದು ಪಾತ್ರೆ ಇಟ್ಟಿದ್ದೆ. ಪಾತ್ರೆ ಸ್ವಲ್ಪ ಬಿಸಿ ಆಗ್ತಾ ಇರೋಂಗೆ ನಾನು ಕಡಲೆಕಾಯಿ ಬೀಜ ಹಾಕಿದ್ದೀನಿ. ಒಂದು ಟೀ ಲೋಟ ಅಷ್ಟು ಕಡಲೆಕಾಯಿ ಬೀಜ ಹಾಕಿ ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊಂಡ್ರೆ ಸಾಕು. ತುಂಬಾ ಉರಿಯೋಂಥ ಅವಶ್ಯಕತೆ ಇಲ್ಲ. ಆ ಸಿಪ್ಪೆ ಬಿಟ್ಕೊಳ್ಳೋ ಮಟ್ಟಿಗೆ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್, ಅಷ್ಟೇ ಸಾಕು. ಸಾಕಾಗುತ್ತೆ. ಅದು ಒಂದು ಸ್ವಲ್ಪ ಕೆಂಪಗಾಗುತ್ತೆ ನೋಡಿ, ಆವಾಗ ನಾವು ತೆಗೆದಿಟ್ಕೊಂಡ್ಬಿಡ್ಬೇಕು. ತುಂಬಾ ಹುರಿಯೋಕ್ಕೆ ಹೋಗಬೇಡಿ, ಸೀದೋಗಿರೋ ಥರ ವಾಸನೆ ಬರುತ್ತೆ. ಇಷ್ಟ ಆಗಿದ್ರೆ ಸಾಕು ಫ್ರೆಂಡ್ಸ್, ತುಂಬಾ ಹುರಿಯೋ ಅಂಥ ಅವಶ್ಯಕತೆ ಏನಿಲ್ಲ, ಸಾಕು. ಈಗ ಅದು ಒಂದು ತಟ್ಟೆಗೆ ನಾನು ಹಾಕಿ ಇಟ್ಕೊಂಡ್ಬಿಡ್ತೀನಿ, ಸ್ವಲ್ಪ ತಣ್ಣಗಾಗಲಿ ಅಂತ. ಟೊಮೆಟೊ, ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಚೆನ್ನಾಗಿ ರೋಸ್ಟ್ ಆಗಲಿ. ಈಗ ನಾವು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ, ಅದು ಕೂಡ ಸ್ವಲ್ಪ ಬೇಯುತ್ತೆ. ಈಗ ನಾವು ಒಂದು ಜಾರ್ಗೆ ನಾನು ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜನ ಹಾಕ್ಕೋತಾ ಇದ್ದೀನಿ. ಈಗ ಗ್ರೈನ್ ಆಗಿದೆ. ಈಗ ದಪ್ಪ ಮೆಣಸಿನ್ಕಾಯಿ ಕೂಡ ಬೆಂದಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ ಎಣ್ಣೆಲಿ. ನಮ್ಮ ಮಹಾರಾಷ್ಟ್ರದ ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ, ಈಸೂರು ಅಂತ. ಇದು ಕಡಲೆಕಾಯಿ ಬೀಜ ಕೂಡ ಪುಡಿಯಾಗಿತ್ತು ನೋಡಿ. ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕು, ಇಷ್ಟೇ ಚೆನ್ನಾಗಿರುತ್ತೆ. ತುಂಬ ನುಣ್ಣಗೂ ಕೂಡ ರುಬ್ಕೋಬಾರ್ದು, ತುಂಬ ದಪ್ಪ ಕೂಡ ರುಬ್ಕೋಬಾರ್ದು.
ಈ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ ಪಲ್ಯಗೆ. ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ತುಂಬಾ ಚೆನ್ನಾಗಿತ್ತು ಟೇಸ್ಟು. ನನ್ನ ಮಗಳು ಕೂಡ ಅದೇ ಹೇಳ್ತಾಯಿದ್ಲು, ಮಮ್ಮಿ ತುಂಬ ಚೆನ್ನಾಗಿದೆ ಅಂತ. ಅಷ್ಟರಲ್ಲಿ ನಾನು ರವೆ ನೆನೆಸಿಟ್ಟಿದ್ನಲ್ಲ, ಅದು ಚೆನ್ನಾಗಿ ನೆಂದಿದೆ. ಈಗ ನೀರು ಸೋರಿಸ್ಕೊತಾ ಇದ್ದೀನಿ. ಇದು ಕೂಡ ನಾನು ಅದೇ ಜಾರ್ಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾವು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ರವೆ ದೋಸೆ ಅಂತಲೇ ಅನಿಸೋದಿಲ್ಲ. ನಾವೇ ಹೇಳಬೇಕು ಅಷ್ಟೇ ಇದು ರವೆ ದೋಸೆ ಅಂತ, ಅಷ್ಟು ಚೆನ್ನಾಗಿ ಬರುತ್ತೆ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಬಂದಿದೆ. ತುಂಬ ಗಟ್ಟಿ ಅಂತ ಅನಿಸಿದ್ರೆ ನೀವು ಸ್ವಲ್ಪ ನೀರು ಹಾಕ್ಕೋಬೋದು. ಈಗ ನೋಡಿ ಮೆಜರ್ಮೆಂಟ್ ಈಗ ಕರೆಕ್ಟಾಗಿದೆ. ನಾವು ಹೇಗೆ ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡಿದ್ರೆ ಮಸಾಲೆ ರವೆ ರೊಟ್ಟಿ ಆಗುತ್ತೆ. ಇದು ದೋಸೆ ಅಂತ ಹೇಳ್ತೀವಿ. ಚೆನ್ನಾಗಿತ್ತು. ಇದ್ರ ಕಾಂಬಿನೇಷನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ದಪ್ಪ ಮೆಣಸಿನ್ಕಾಯಿ ಗೊಜ್ಜಿಗೂ ಮತ್ತು ಈ ರವೆ ದೋಸೆಗೂ ತುಂಬಾ ಚೆನ್ನಾಗಿತ್ತು. ಈಗ ಅದು ಕೂಡ ಬೆಂದಿದೆ ಅಂತ ಇದು ಮಾಡ್ತಿದ್ದೀನಿ. ನೋಡಿ ಹಂಚು ಕಾಯಕ್ಕಿಟ್ಟಿದ್ದೆ. ಈ ಹಂಚಿಗೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಂಚಿಗೆ ಚೆನ್ನಾಗಿ ನೀವು ತಿರುಗಿಸ್ಬಿಟ್ರೆ ಕಾದಿರೋ ಹಂಚ ಮೇಲೆ ನೀವು ದೋಸೆ ಯಾವ ಥರ ಹುಯ್ತೀರಾ ಅದೇ ಥರ ಬರುತ್ತೆ. ಕೆಲವೊಂದೊಂದು ಸಲ ದೋಸೆ ಎಲ್ಲ ಅಂಟ್ಕೊಬಿಡುತ್ತೆ ಅಂತಿರಲ್ಲ, ಇದರಲ್ಲಿ ಆ ಥರ ಎಲ್ಲ ಆಗೋದಿಲ್ಲ. ಈರುಳ್ಳಿಲಿ ನಾವು ತಿರುಗಿಸಿರ್ತೀವಲ್ಲ ಅದಕ್ಕೆ. ನೋಡಿ ಈಗ ದೋಸೆ ಹುಯ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಗರಿಗರಿಯಾಗಿ ಬರುತ್ತೆ. ನನ್ನ ಮಗಳಿಗೆ ಅಷ್ಟು ಗರಿಗರಿ ಇಷ್ಟ ಆಗಲ್ಲ ಅಂತ ಅಂದ್ಲು. ಸ್ವಲ್ಪ ಮೆತ್ತಗೆ ಮಾಡಿಕೊಟ್ಟಿದ್ದೆ. ನಾನು ತುಂಬ ರೋಸ್ಟಾಗಿ ಮಾಡ್ಕೋತೀನಿ. ನಂಗೆ ಏನಾರು ಬೇಕು ಅಂತಂದರೆ ರೋಸ್ಟಾಗಿ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮುಚ್ಚಿಟ್ಟಿದ್ದೀನಿ ಎಣ್ಣೆ ಹಾಕ್ಬಿಟ್ಟು. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ನಾವು ಹೇಗೆ ಹೇಳ್ತೀವಿ ಅದೇ ಥರನೇ ಬರುತ್ತೆ. ಹಂಚಿಗೆಲ್ಲ ಅಂಟ್ಕೊಳ್ಳೋದು ಈ ಥರ ಎಲ್ಲ ಏನಾಗಲ್ಲ ನೋಡಿ. ನಾವು ಹಾಕಿ ತೆಗಿಯೋಷ್ಟ್ರೊಳಗೇ ಅದು ಕರೆಕ್ಟಾಗಿ ಬಂದುಬಿಡ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಯಾರಾದರೂ. ರೆಡಿಯಾಗಿದೆ ಇದು. ನನ್ನ ಮಗಳಿಗೀಗ ಫಸ್ಟ್ ಟಿಫನ್ನ ಕೊಟ್ಬಿಡ್ತೀನಿ. ಅವಳಾಗಲೇ ತುಂಬ ಹೊಟ್ಟೆ ಹಸಿತಾ ಇದೆ ಮಮ್ಮಿ ಅಂತ ಬಂದು 2 ಸಲ ಕೇಳ್ಕೊಂಡು ಹೋದ್ಲು. ಇದು ಸ್ವಲ್ಪ ರವೆ ಉನಿಯ ಗಂಟನೇ ಸ್ವಲ್ಪ ಲೇಟ್ ಆಗುತ್ತೆ. ಅದು ಉಂತಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ನನ್ನ ಮಗಳಿಗೆ ಟಿಫನ್ ಹಾಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಇವತ್ತು ಯಾಕೋ ಸ್ವಲ್ಪ ಲೇಟೇ ಆಗೋಯಿತು ಫ್ರೆಂಡ್ಸ್. ನನ್ನ ಮಗಳು ಟಿಫನ್ ಕೊಡೋ ಗಂಟನೇ ಅವಳದು ತಿಂಡಿ ಟೈಮೇ ಮುಗಿದೋಗಿತ್ತು. ನನಗೆ ಬೇಜಾರಾಗ್ತಿತ್ತು. ಆದರೂ ಅವಳು ಬೇಜಾರೇನೂ ಮಾಡ್ಕೊಂಡಿಲ್ಲ. ಆದರೂ ಅವಳ ಮುಖದಲ್ಲಿ ಸ್ಮೈಲ್ ಕೂಡ ಹಾಗೆ ಇರುತ್ತೆ. ಪಲ್ಯ ತಿಂದ್ಬಿಟ್ಟು ಹೇಳ್ತಿದ್ದಾಳೆ ಸೂಪರಾಗಿದೆ ಅಂತ. ನೆಕ್ಸ್ಟು ಇನ್ನೊಂದು ರವೆ ದೋಸೆ ಹಾಕಿದ್ದೆ. 2 ಸಾಕು ನನಗೆ, ಹೊಟ್ಟೆ ತುಂಬ್ದಂಗೆ ಆಯಿತು ಅಂತ ಅಂದ್ಲು ಅಂತ ಇದು ಮಾಡ್ತಾಯಿದ್ಲು. ಅಷ್ಟರಲ್ಲಿ ಈ ನಮ್ಮ ರಿಯಾದು ಒಂದು ಟಾರ್ಚರು ಏನಂತ ಅಂದರೆ ಏನಾರು ದೋಸೆ ಮಾಡಿಬಿಟ್ರೆ ತುಂಬಾ ಇಷ್ಟಪಡ್ತಾಳೆ. ಇದು ಅವಳಿಗೆ ಅಂತಲೇ ಒಂದು ದೋಸೆ ಹಾಕ್ತೆ. ಈಗ ನೋಡಿ ನನ್ನ ಮಗಳ ಹತ್ರ ಈಸ್ಕೊಂಡು ಹೆಂಗೆ ತಿಂತಾಳೆ. ನಾವು ಕೈಯಿಂದನೇ ತಿನ್ನಿಸ್ಬೇಕು ಫ್ರೆಂಡ್ಸ್ ಅವಳಿಗೆ. ಅದೇ ಈಗ ಪ್ಲೇಟ್ಗೆ ಹಾಕ್ಕೊಟ್ರೆ ಅದನ್ನು ತಿನ್ನೋದೇ ಇಲ್ಲ ಅವಳು. ಅಲ್ಲಿ ನೋಡಿ ಅಲ್ಲಿ ಕೊಟ್ಟರೆ ಅಲ್ಲಿ ತಿಂತೆ. ಕೈ ಕೊಡಬೇಕು, ಬಾಯಿಗೆ ಕೊಡಬೇಕು. ಪ್ಲೇಟ್ಗೆ ಹಾಕಿಟ್ರೆ ತಿನ್ನೋದು ಇಲ್ಲ, ಏನೂ ಮಾಡೋದಿಲ್ಲ. ಬಾ ಅಂತ ಕರಿತಾ ಇರ್ತೀನಿ, ಬರೋದೇ ಇಲ್ಲ. ಅದು ಅವಳ ಹತ್ರನೇ ತಿನ್ನಬೇಕು, ಅವಳ ಜೊತೆನೇ ಇರಬೇಕು. ಅವಳೇನು ತಿಂತಾಳೆ ಅದೆಲ್ಲ ಬೇಕು ಅವಳಿಗೆ. ನಾನು ಎಷ್ಟು ಹೇಳ್ತೀನಿ, ಬಾರಿಯಾ ಅವಳಿಗೂ ತೊಂದರೆ ಕೊಡಬೇಡ, ಅವಳು ತಿನ್ನಲಿ, ನಾನು ನಿನಗೆ ಏನು ಬೇಕು ಮಾಡಿಕೊಡ್ತೀನಿ ಅಂತ. ಇಲ್ಲ, ಅವಳು ಕೊಡೋದೇ ಬೇಕು ಅವಳಿಗೆ. ಈಗ ನೋಡಿ ನಾನು ಕೂಡ ಅವಳಿಗೆ ದೋಸೆ ಹುಯ್ದಿದ್ದೀನಿ ಅನ್ನಲ್ಲ, ತೊಗೊಂಡು ಬರ್ತಾಯಿದ್ದೀನಿ. ಅದನ್ನು ಮೂಸು ನೋಡೋದಿಲ್ಲ ಫ್ರೆಂಡ್ಸ್. ಎಷ್ಟು ಕೆಟ್ಟ ಬುದ್ಧಿ ಅಂದರೆ ಅವಳಿಗೆ ತುಂಬಾ ಕೆಟ್ಟ ಬುದ್ಧಿ ಮಾತ್ರ. ಈಗ ಅವಳಿಗೆ ಅಂತ ಬಿಸಿ ಹಾಕಿದ್ದೆ, ತೊಗೊಂಡೋಗಿ ಕೊಡ್ತೀನಿ. ತಿನ್ನೋದಿಲ್ಲ ನೋಡಿ ಹೆಂಗೆ ಆಡ್ತಾಳೆ ಅಂತ. ತಗೊಂಡು ಹೋಗ್ತಾಯಿದ್ದೀನಿ. ಬಾ ಅಂತ ಕರಿತಾ ಇದ್ದೀನಿ ನೋಡಿ, ಬರೋದಿಲ್ಲ. ಅವಳೇನಾರ ಕೆಳಗೆ ಹಾಕಿದರೆ ಅದನ್ನು ತಿನ್ನೋದಿಲ್ಲ ಅವಳು. ಅದನ್ನು ಬಾಯಿಗೆ ಕೊಡಬೇಕು. ಕೆಳಗೆ ಯಾಕೆ ಹಾಕ್ತೀರಾ ಅನ್ನೋ ಥರ ಅವಳಿಗೆ. ಈಗ ನೋಡಿ ಅವಳಿಗೆ ಇಟ್ಟಿದ್ದೀನಿ, ಬಾಯಿಲ್ಲೇ ಕೊಡ್ತೀನಿ ಅಂತ ಕರಿತಾ ಇದ್ದೀನಿ. ನೋಡ್ತಾ ಇದ್ದಾಳೆ, ಗುರಾಯಿಸ್ತಾ ಇದ್ದಾಳೆ. ಹಾಕ್ಬಿಡ್ತಾಳೆ ನನಗೆ ಒಂದು ಪ್ಲೇಟ್ಗೆ, ತಿನ್ನಿಸೋದಿಲ್ಲ ಅಂತ. ತಿನ್ನಿಸು ಅಂತಾಳೆ ಫ್ರೆಂಡ್ಸ್. ನೋಡಿ ಅಲ್ಲಿ ರೊಟ್ಟಿ ಹಾಕಿಟ್ಟಿದ್ದೀನಿ, ರೊಟ್ಟಿ ತಿನ್ನಲಿಲ್ಲ ಅವಳು.
ಬರೀ ನೀರು ಕುಡ್ಕೊಂಡು ಹೋಗ್ತಾಳೆ. ಭಾರಿ ಬುದ್ಧಿ ಇದಕ್ಕೆ ಮಾತ್ರ. ಅದೇನು ಮನುಷ್ಯಲಾಗಿ ಹುಟ್ಟಿದ್ರೆ ಮಾತ್ರ ಅದೇನಾಗ್ತಿದ್ಲೋ ಏನೋ ಗೊತ್ತಿಲ್ಲ. ಈಗ ಇದು ಒಂದು ನಾಯಿ ಆಗ್ಬಿಟ್ಟು ನಮ್ಮನೆಗೆ ಬಂದಿದೆ. ಬಲೆ ಕೆಟ್ಟ ಬುದ್ಧಿ ಮಾತ್ರ ಇದಕ್ಕೆ. ನಾವೇ ತಿನ್ನಿಸ್ಬೇಕು, ನಮ್ಮ ಜೊತೆಗೆ ಕೂತ್ಕೋಬೇಕು ಫ್ರೆಂಡ್ಸ್. ಅವಳು ನಾವು ಊಟಕ್ಕೆ ಏನಾರ ನಮ್ಮ ಪಾಡು ನಾವು ಕೂತ್ಕೊಂಡ್ರೆ ಅವಳ ಜೊತೆ ನಾವು ಕೂತ್ಕೊಂಡ್ರೇ ತಿನ್ನೋದು ಅವಳು ಕೂಡ. ಈಗ ನೋಡಿ ನಾನು ಹೇಳ್ತಾ ಇದ್ದೀನಿ, ನಿನಗೆ ಇಟ್ಟಿದ್ದೀನಿ ಅದು ತಿನ್ನು ಅಂತ. ತಿನ್ನಲ್ಲ ಫ್ರೆಂಡ್ಸ್, ಅವಳು ತಿನ್ನಲ್ವಂತೆ. ನೀನೇ ತಿನ್ನಿಸು ಅಂತ ಬೇರೆ ನನಗೆ ಹೇಳ್ತಾಳೆ, ತಿನ್ನಿಸು ಅಂತ. ಈಗ ನೋಡಿ ನಾನು ಕೊಡ್ತೀನಿ, ಅದು ಈಸ್ಕೊಂಡು ಹೋಗ್ತಾಳೆ. ನೋಡಿ ಎಷ್ಟು ಬುದ್ಧಿ ಅದಕ್ಕೆ. ತಿನ್ನಿಸ್ಬೇಕು ಆ ಥರ ತಿನ್ನಿಸಿದ್ರೆ ತಿಂತಾಳೆ. ಹಂಗೆ ಪಾಪ ಆಟಾಡ್ತಾ ಹಾಗೆ ಮನಗ್ಬಿಡ್ತು. ಇನ್ನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವಳ ಜೊತೆ ಆಡ್ತಾ ಇದ್ದರೆ ನಮಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಆದರೆ ನಮ್ಮ ಮನೇಲಿ ಕೆಲಸಗಳಂತೂ ಬೇಜಾನ್ ಬಿದ್ದಿರುತ್ತೆ. ಎಷ್ಟು ಕೆಲಸ ಇದೆ ಅಂತಂದರೆ ಅಷ್ಟು ಕೆಲಸ ಇದೆ. ಇವತ್ತು ಅಮ್ಮ ಬೇರೆ ಬರ್ತೀನಿ ಅಂತ ಹೇಳಿದರು, ಅದು ಕೂಡ ಬೇಗ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಇವತ್ತು ಗುರುವಾರ ಬೇರೆ ಆಗಿರೋದ್ರಿಂದ ನಾನು ಬೇಗ ಕೆಲಸ ಮಾಡ್ಕೋಬೇಕು. ಈಗ ನೋಡಿ ನಮ್ಮ ಮನೆ ಹೇಗೆ ಬಿದ್ದಿದೆ ಅಂತ ತೋರಿಸ್ತಿದ್ದೀನಿ. ಬೆಡ್ ಮೇಲೆ ನನ್ನ ಮಗಳು ಬೆಡ್ಶೀಟು ಕೂಡ ಮರ್ಚಿಲ್ಲ, ಹಾಗೆ ಬಂದಿದ್ದಾಳೆ. ಅವತ್ತು ಅವಳಿಗೆ ತುಂಬ ಆಯಾಸ ಆದಂಗೆ ಆಗ್ತಿತ್ತಂತೆ. ಅದಕ್ಕೆ ಬೇಗ ಅಂತ ನಾನು ಟಿಫನ್ ರೆಡಿ ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ಟೆ. ಟಿ ವಿ ನೋಡ್ತಾ ಅವಳು ಪಾಡವಳು ತಿಂಡಿ ತಿಂತಾಯಿದ್ಲು. ನಾವು ಅವ್ರಿಗೆ ಜಾಸ್ತಿ ತೊಂದರೆ ಕೊಡೋಕೆ ಆಗೋದಿಲ್ಲ. ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ನೋಡಿ ನಮ್ಮ ಮನೆ ಕಿಚನ್ ಹೇಗೆ ಬಿದ್ದಿದೆ ಅಂತ. ಅಯ್ಯೋ, ನನಗೇ ಕಾಯ್ತಾ ಇದೆ, ನಾನೇ ಮಾಡಬೇಕು. ಸರಿ ಫ್ರೆಂಡ್ಸ್, ಕೆಲಸ ಎಲ್ಲ ಆಗಿ ನೆಕ್ಸ್ಟು ವೀಡಿಯೋ ಮಾಡ್ತೀನಿ. ಅಷ್ಟರಲ್ಲಿ ನಮ್ಮಮ್ಮ ಬಂದಿರ್ತಾರೆ ನೋಡಿ. ಈಗ ನೋಡಿ ಮನೆ ಹೇಗಿದೆ ಅಂತ. ಕಂಪ್ಲೀಟ್ ಕ್ಲೀನಾಗಿದೆ. ಈಗ ನಮ್ಮ ರೂಮು ಮತ್ತು ನಮ್ಮ ಹಾಲು. ನಾನು ಗುರುವಾರ ಆಗಿರೋದ್ರಿಂದ ಹೊಸ್ಲಿಗೆಲ್ಲ ಕುಂಕುಮ ಹಚ್ಚಿ ರಂಗೋಲಿ ಎಲ್ಲ ಬರೆದಿರ್ತೀನಿ. ಅಷ್ಟರಲ್ಲಿ ನಮ್ಮ ಅಮ್ಮನೂ ಕೂಡ ಬಂದಿದ್ದರು. ಅವರು ಬಂದು ನಾನು ವಾರ ಮಾಡ್ತಾಯಿರೋ ನೋಡಿ ಪಾಪ ಅವರು ರೆಸ್ಟ್ ಮಾಡ್ತಾಯಿದ್ದಾರೆ, ಮನಗ್ಬಿಟ್ಟಿದ್ದಾರೆ. ನಮ್ಮ ರಿಯಾಗೆ ನಮ್ಮಮ್ಮ ಅಂದರೆ ಭಾರಿ ಇಷ್ಟ ಫ್ರೆಂಡ್ಸ್. ಅವಳು ಎಲ್ಲಿ ನಿಂತಿದ್ದಾಳೆ ಅಂದರೆ 4 ಸ್ಟೆಪ್ಪಿಂದ ಅವಳು ಜಂಪ್ ಮಾಡಿ ನಮ್ಮಮ್ಮ ಹತ್ರ ಹೋದ್ಲು. ನಮ್ಮಮ್ಮ ಬಂದ ತಕ್ಷಣ ನೋಡಿ ತುಂಬಾ ಆಸೆ ಮಾಡ್ತಾಳೆ. ಅಮ್ಮನ ಮಗ ಇವನು ಹಾಯ್ ಅಂತಿದ್ದಾನೆ ನೋಡಿ ಫ್ರೆಂಡ್ಸ್. ಎಲ್ಲರೂ ಹಾಯ್ ಮಾಡಿ ನಮ್ಮ ಪಾಪುಗೆ. ನೋಡಿ ನಮ್ಮ ಅಡುಗೆ ಮನೆ ಎಲ್ಲ ಕಂಪ್ಲೀಟ್ ಕ್ಲೀನಾಗಿದೆ. ತವ್ರ ಮನೆಯಿಂದ ಬುತ್ತಿ ಬಂದಿದೆ ನನಗೆ. ಅದೇನೇನು ಅಂತ ಮುಂದೆ ತೋರಿಸ್ತೀನಿ. ನಮ್ಮಮ್ಮ ಹೇಳ್ತಿದ್ದಾರೆ ನೋಡಿ ನಿನಗೋಸ್ಕರ ನಾನು ಲಡ್ಡು ತಂದಿದ್ದೀನಿ ಅಂತ. ಏನೋ ಪಾಪ ಅವ್ರಿಗೆ ತುಂಬ ಖುಷಿ. ಈಗ ವಾರ ಮಾಡ್ತಾಯಿದ್ದೀನಿ. ಈಗ ವಾರ ಎಲ್ಲ ಆಗಿದೆ ಫ್ರೆಂಡ್ಸ್. ದೀಪ ಒಂದು ಹಚ್ಚಬೇಕು ಅಷ್ಟೇ. ಇನ್ನು ದೀಪ ಹಚ್ಚಿ ನಾನು ಟಿಫನ್ ಮಾಡೋ ಗಂಟನೇ ತುಂಬಾ ಲೇಟಾಯಿತು ಇವತ್ತು ಮಾತ್ರ. ಅವ್ರು ಬಂದರು, ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಬೇರೆ ಕೂತ್ಕೊಂಡ್ಬಿಟ್ಟೆ, ಲೇಟಾಗೋಯಿತು. ಇವತ್ತು ದೀಪ ಹಚ್ಚಿದ್ದೆ ತುಂಬಾ ಲೇಟಾಯಿತು. ಆ ಟೈಮಿಂಗ್ಸು ಕೂಡ ನಿಮಗೆ ತೋರಿಸ್ತೀನಿ. ನೀನೇ ನನ್ನ ದೈವವು ಎಂದು ನಂಬಿ ಬಂದಿರುವೆನಯ್ಯ. ಕಷ್ಟಗಳೆಲ್ಲವ ಪರಿಹರಿಸಿ ನನ್ನನು ಸಲಹಯ್ಯ. ಕಷ್ಟಗಳೆಲ್ಲವ ಪರಿಹರಿಸಿ ನೀನೇ ನನ್ನ ದೈವವು ಎಂದು ನಂಬಿ ಬಂದಿರುವೆನಯ್ಯ. ಕಷ್ಟಗಳೆಲ್ಲವ ಪರಿಹರಿಸಿ ನನ್ನನು ಸಲಹಯ್ಯ. ಕಷ್ಟಗಳೆಲ್ಲವ ಪರಿಹರಿಸಿ ನೀನೇ ನನ್ನ ದೈವವು ಎಂದು ನಂಬಿ ಬಂದಿರುವೆನಯ್ಯ. ಕಷ್ಟಗಳೆಲ್ಲವ ಪರಿಹರಿಸಿ ನನ್ನನು ಸಲಹಯ್ಯ. ಕಷ್ಟಗಳೆಲ್ಲವ ಪರಿಹರಿಸಿ ಏನೋ ಇವತ್ತು ರಾಯರು ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು. ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ಈಗ ನಾನು ದೋಸೆ ಕೂಡ ತಿಂತಾಯಿದ್ದೀನಿ. ಲೇಟಾಗಿರೋದ್ರಿಂದ ಒಟ್ಟಿಗೆ ಸಂಜೆಗೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ನಾನು ದೋಸೆ ಹುಯ್ಕೊಂಡೆ. ಕೆಳಗಡೆ ಕೂತ್ಕೊಂಡು ನಾನು ಒಪ್ಪತ್ತು ಬಿಡ್ತಾಯಿದ್ದೀನಿ.
ನಮ್ಮ ಪಾಪು ಏನಂತಿದ್ದಾನೆ ಅಂತಂದರೆ, ಅವಳು ವಿಡಿಯೋ ಮಾಡ್ತಾ ಇರೋದು ನೋಡಿಬಿಟ್ಟು ನನ್ನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಂತಿರ್ತೀನಲ್ಲ, ಅದನ್ನು ನನಗೆ ಇಮಿಟೇಟ್ ಮಾಡ್ತಾ ಇದ್ದ. ನೋಡಿ ನನಗೆ ಆಶ್ಚರ್ಯ ಆಯಿತು, ಎಷ್ಟು ಬುದ್ಧಿ ಇದೆ ಅಂದರೆ ಅದಕ್ಕೆ. ಅದು ಹೇಳೋದೇ ಚಂದ ಫ್ರೆಂಡ್ಸ್. ಖುಷಿ ಆಯಿತು. ನಮ್ಮ ಪಾಪು ಅಷ್ಟು ಹೇಳ್ತಿತ್ತಲ್ಲ ನನಗೆ. ನೋಡಿ ಟೈಮಿಂಗ್ಸು ಎಷ್ಟು ಗಂಟೆ ಆಗಿದೆ ಅಂದರೆ 4 ಗಂಟೆ ಆಗಿದೆ. ಯಾಕೋ ತಿಂಡಿ ತಿಂದ ತಕ್ಷಣ ನನಗೆ ಸ್ವಲ್ಪ ನಿದ್ದೆ ಬಂದ್ಬಿಡ್ತು. ಎಲ್ಲರೂ ಕೂಡ ಮನಿಕೊಂಡ್ರು. ನಾನು ಇನ್ನೇನು ಮಾಡಲಿ, ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಸಮೋಸ ಮತ್ತು ಜಿಲೇಬಿ ತೊಗೊಬಂದಿದ್ರು. ಅವ್ರ ಅತ್ತೆ ಬಂದಿದ್ದಾರೆ ಅಂತ ಫೋನ್ ಮಾಡಿ ಹೇಳಿದ್ನಲ್ಲ, ಅಳಿಯ ಅತ್ತೆಗೆ ಸಮೋಸ ಮತ್ತು ಜಿಲೇಬಿ ತೊಗೊಂಡು ಬಂದಿದ್ರು. ನಮ್ಮ ಅಮ್ಮಗೆ ಸಮೋಸ ಏನು ಅಷ್ಟು ಇಷ್ಟ ಇಲ್ಲ ಅಂತೆ, ಜಿಲೇಬಿ ಇಷ್ಟ ಆಯಿತು ಅಂತ ಅಂತಿದ್ರು. ನನ್ನ ಮಗಳು ನಾನು ಎಲ್ಲರೂ ಕೂಡ ತಗೊಂಡು, ನಮ್ಮಮ್ಮ ಮನೆಯಿಂದ ಬರಬೇಕಾದ್ರೆ ಸ್ವಲ್ಪ ಕಡಲೆಪುರಿ ತಂದಿದ್ರು. ನನಗೆ ಕಡಲೆಪುರಿ ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ, ನನ್ನ ಮಗಳಿಗೂ ಇಷ್ಟ. ಅದಕ್ಕೆ ಒಗ್ಗರಣೆ ಮಾಡಿಕೊಂಡು ಇಟ್ಕೊಳ್ಳಿ, ಯಾವಾಗ ಬೇಕಾದ್ರೂ ಆವಾಗ ತಿನ್ಬೋದು ಅಂತ ಹೇಳಿದ್ರು. ನಾನೇ ಮಾಡ್ತಾಯಿದ್ದೀನಿ. ನಮ್ಮಮ್ಮ ನಾನೇ ಮಾಡ್ತೀನಿ ಅಂದರು. ಬೇಡಮ್ಮ, ಮನೇಲೂ ನೀನೇ ಮಾಡ್ತಿರ್ತೀಯ, ಇಲ್ಲೂ ಬಂದು ನೀನೇ ಮಾಡಬೇಕಾ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಗ್ಗರಣೆ ಪುರಿ ಒಗ್ಗರಣೆ ಅನ್ನೋದು ಏನು ಹೇಳೋಂಥ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ, ಕಡಲೆಕಾಯಿ ಬೀಜ, ಹುರ್ಗಡ್ಲೆ, ಒಣಮೆಣ್ಸಿನ್ಕಾಯಿ ಇಷ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ಬೆಳ್ಳುಳ್ಳಿ ಕೂಡ ಹಾಕಬೇಕು. ಆಮೇಲೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಈ ಕಡಲೆಪುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಒಬ್ಬಳೇ ಇಟ್ಕೊಂಡು ಮಾಡ್ತಾ ಇರೋದು ನೋಡಿ. ನಮ್ಮ ತಾಯಿಯವರು ಬಂದರು. ಬಿಡು ನಾನು ಇಟ್ಕೋತೀನಿ, ನೀನು ಇಟ್ಕೋ, ನಾನು ಮಿಕ್ಸ್ ಮಾಡ್ತೀನಿ ಅಂತ ಅಂದರು. ಪಾಪ ಅವರು ಎಲ್ಲಿ ಬಂದರು ಏನಾರೋ ಒಂದು ಮಾಡ್ತಾಯಿರ್ತಾರೆ. ಅವರು ಪಾಪ ಚಿಕ್ಕ ವಯಸ್ಸಿಂದನೂ ಕೂಡ ಅವರು ಎಲ್ಲೂ ರೆಸ್ಟ್ ತೊಗೊಂಡಿಲ್ಲ. ಯಾರ ಮನೆಗೆ ಹೋದರೂ ಪಾಪ ಅವ್ರ ಕೈಲಾಗಿದ್ದಷ್ಟು ಮಾಡಿಬಿಟ್ಟೇ ಬರ್ತಾರೆ. ನಮ್ಮ ಮನೇಲಿ ಎಲ್ಲರೂ ಅದೇ ಅಂತಾರೆ, ಹೋದರೂ ನೀವು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಮಾಡ್ತಾನೇ ಇರ್ತೀರಾ ಅಂತಲೇ ಹೇಳ್ತಾರೆ. ನಾವು ಅಂದ್ಕೊಳ್ತೀವಿ ನಮ್ಮಮ್ಮ ಬಂದಾಗ ನಾವು ಏನೂ ಮಾಡಿಸ್ಬಾರ್ದು, ಏನೂ ಮಟ್ಟಬಾರ್ದು ಅಂತ. ಆದರೂ ಅವರು ಎಲ್ಲೇ ಹೋದರೂ ಏನಾರು ಒಂದು ಸಣ್ಣ ಪುಟ್ಟನಾರು ಮಾಡೇ ಮಾಡ್ತಾರೆ. ಟೇಸ್ಟ್ ನೋಡು ಅಂತ ಕೊಟ್ಟರು. ತುಂಬ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿದೆ ಅಂತ ಹೇಳ್ತಿದ್ರೆ. ಹೆಸರು ಕಾಳು ಹಾಕಿ ಹುಳಿ ಸಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಈಗ ಹೆಸರು ಕಾಳನ್ನ ನಾನು ಬಿಸಿನೀರು ಇಟ್ಟಿದ್ದೀನಿ ಕುಕ್ಕರಲ್ಲಿ. ಒಂದು ಸ್ವಲ್ಪ 1-2 ವಿಶಿಲ್ ತಗೋತೀನಿ ಫ್ರೆಂಡ್ಸ್. ಸಾಂಬಾರು ರೆಡಿಯಾಗಿದೆ. ಒಟ್ಟಿಗೆ ಒಗ್ಗರಣೆ ಕೊಟ್ಕೊಂಡು ಮಸಾಲೆ ಹಾಕಿಬಿಟ್ಟು ಆಮೇಲೆ ಕಾಳು ಹಾಕೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಈಗ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಇಷ್ಟೇ ಸಾಕು ಒಗ್ಗರಣೆಗೆ. ಇಷ್ಟು ಕೂಡ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇಷ್ಟು ಕೂಡ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ ನಾನು, ಎಲ್ಲ ಒಂದೇ ಸಲ ರೋಸ್ಟ್ ಆಗುತ್ತೆ ಅಂತ.
ಎಲ್ಲ ಒಂದೊಂದು ಸಲ ಹಾಕೋದ್ರಿಂದ ಸೀದೋಗುತ್ತೆ ಫ್ರೆಂಡ್ಸ್. ಅದಕ್ಕೇ ನಾನು ಇದೇ ಥರನೇ ಮಾಡ್ತೀನಿ. ಎಲ್ಲ ಒಂದೊಂದು ಸಲ ಹಾಕೋದ್ರಿಂದ ಸೀದೋಗುತ್ತೆ, ಒಂದು ಬೆಂದಿರಲ್ಲ, ಒಂದು ಎಣ್ಣೆಲಿ ರೋಸ್ಟ್ ಆಗಲ್ಲ, ಆ ಥರ ಆಗುತ್ತೆ. ಅದ್ರ ಬದಲು ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಟ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ಅಲ್ವಾ. ಇದೇ ಪ್ಲ್ಯಾನ್ ನಂದು. ಈಗ ಎಣ್ಣೆಲಿ ಹಾಕಿದ್ದೀನಿ, ಎಲ್ಲ ರೋಸ್ಟ್ ಆಗ್ತಾಯಿದೆ. ಅಷ್ಟರಲ್ಲಿ ಮಸಾಲೆ ಕೂಡ ಆ್ಯಡ್ ಮಾಡಿದೆ. ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅದಕ್ಕೆ ಚೆನ್ನಾಗಿ ಎಣ್ಣೆಲಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಅದು ಹೊಗೆ ಬರುತ್ತೆ ನೋಡಿ, ಅಷ್ಟು ಮಟ್ಟಿಗೆ ನಾವು ಕುದಿಸ್ಕೋಬೇಕು. ಆ ಹಸಿ ವಾಸನೆ ಹೋಗೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಸಿ ವಾಸನೆ ಹೊಡೆಯೋದಿಲ್ಲ. ಈಗಲೇ ಉಪ್ಪು ಹಾಕ್ಕೊಂಬಿಡ್ತಿದ್ದೀನಿ. ನಾನು ಹೆಸ್ರು ಕಾಳು ಬೇಯಿಸ್ಬೇಕಾದ್ರೂ ಕೂಡ ಉಪ್ಪು ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಒಂದು ಕುದಿ ಬರ್ತಾಯಿದೆ. ಈ ಟೈಮಲ್ಲಿ ನಾನು ಸಾಂಬಾರಿಗೆಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡಿಬಿಟ್ಟು ಈಗ ನಾನು ಹೆಸ್ರು ಕಾಳು ಹಾಕ್ಕೋತೀನಿ. ಇಷ್ಟೇ ತೆಳ್ಳಗಿರಬೇಕು, ತುಂಬ ಗಟ್ಟಿ ಇದ್ದರೆ ಇದು ಅಷ್ಟು ಚೆನ್ನಾಗಿರೋದಿಲ್ಲ. ತೆಳ್ಳಗಿದ್ರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನಮ್ಮಮ್ಮ ಅಂದರು, ನಿಮ್ಮ ಅಪ್ಪ ಬರ್ತಾರೆ, ಒಂದು ಮುದ್ದೆನೂ ಕೂಡ ಮಾಡಿಬಿಡ್ತೀನಿ ಅಂತ ಅಂದರು. ನಾನು ಮುದ್ದೆ ಮಾಡ್ತೀನಿ, ಆದರೆ ಒಂದೊಂದು ಸಲ ಗಂಟಾಗ್ಬಿಡುತ್ತೆ. ಅದಕ್ಕೆ ಅಮ್ಮ ಅಂದರು ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರೇ ಮುದ್ದೆ ಮಾಡಿದ್ರು. ನಮ್ಮ ತಂದೆಯವರು ಮಾತ್ರ ಸಾಂಬಾರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಯಾಕೆ ಈಗಲೇ ಬದನೆಕಾಯಿ ಆಲೂಗಡ್ಡೆ ಹಾಕ್ತಿದ್ದೀನಿ ಅಂತ ಅಂದರೆ, ಆಲ್ರೆಡಿ ಹೆಸ್ರು ಕಾಳು ತುಂಬ ಬೆಂದೋಗಿದೆ. ನಾವೀಗ ಇದಕ್ಕೂ ಹಾಕಿ ಮತ್ತೆ ಬೇಯಿಸೋಕ್ಕೆ ತುಂಬ ಸ್ಟಾರ್ಟ್ ಮಾಡಿದ್ರೆ ಹೆಸ್ರು ಕಾಳು ನಮಗೆ ಸಿಗೋದೇ ಇಲ್ಲ. ಹೆಸ್ರು ಕಾಳು ಸಾರು ಅಂತಲೇ ಹೇಳೋಕ್ಕಾಗೋದಿಲ್ಲ, ಹಾಗಾಗ್ಬಿಡುತ್ತೆ. ಅದಕ್ಕೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಹೆಸ್ರು ಕಾಳು ಹಾಕಿ ಒಂದು ಕುದಿ ಬರೆಸ್ಕೊಳ್ತೀನಿ ಅಷ್ಟೇ. ಈಗ ನೋಡಿ, ಬದನೆಕಾಯಿ ಆಲೂಗೆಡ್ಡೆ ಎರಡು ಕೂಡ ಬೆಂದಿದೆ. ಈಗ ನಾನು ಹೆಸ್ರು ಕಾಳು ಹಾಕ್ಬಿಡ್ತೀನಿ. ಈಗ ಹಾಕಿದ್ರಲ್ಲೇ ಸರಿ, ಇಲ್ಲ ಅಂತಂದರೆ ತುಂಬ ಬೆಂದೋಗ್ಬಿಟ್ರೆ ರುಚಿನೇ ಗೊತ್ತಾಗಲ್ಲ. ಹೆಸ್ರು ಕಾಳು ಇದೆಯೋ ಇದೆ ಸಾಕು. ಇಷ್ಟು ಹೆಸ್ರು ಕಾಳು ಕೂಡ ಮೊದಲೇ ಬೆಂದಿದೆ. ಈಗ ಇಷ್ಟನ್ನು ಕ್ಲೋಸ್ ಮಾಡಿ ಮಡಗ್ತೀನಿ. ಸ್ವಲ್ಪ ನಾನು ವಡೆ ಎತ್ತಿಟ್ಟಿದ್ದೆ, ಅದು ಕೂಡ ಎಣ್ಣೆಲಿ ಕರ್ಕೋತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಮ್ಮ ತಂದೆಯವ್ರಿಗೂ ಕೂಡ ವಡೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅವ್ರಿಗೆ ವಡೆ, ಬಜ್ಜಿ, ಬೋಂಡ ಈ ಥರ ಅಂದರೆ ತುಂಬ ಇಷ್ಟ. ಆಮೇಲೆ ಹೊರಗಡೆ ಐಟಮಲ್ಲಿ ಗೋಬಿ ಅಂದ್ರೇ ತುಂಬ ಇಷ್ಟಪಡ್ತಾರೆ. ನಾವೇನಾರು ಆ ಸೈಡ್ ಹೋಗ್ಬೇಕಾದ್ರೆ ಯಾವಾಗಾದರೂ ನಮ್ಮ ಅಪ್ಪಗೆ ತೊಗೊಂಡೋಗ್ತೀನಿ. ಅವ್ರಿಗೇನಾರು ಆ ಥರ ತೊಗೊಂಡೋಗಿ ಕೊಟ್ಟರೆ ಭಾರಿ ಖುಷಿ ಪಡ್ತಾರೆ. ವಡೆನೂ ಅಷ್ಟೇ ತುಂಬ ಟೇಸ್ಟಾಗಿತ್ತು. ಅದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಅದು ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿತ್ತು. ಅದು ಎಷ್ಟು ಹೊಂದ್ಕೊಂಡಿರುತ್ತೋ ಅಷ್ಟೇ ಟೇಸ್ಟ್ ಕೊಡುತ್ತೆ. ವಡೆನೂ ಅಷ್ಟೇ ಚೆನ್ನಾಗಿ ಬಂದಿತ್ತು ಮಾತ್ರ. ಸಾಂಬಾರಿಗೂ ವಡೆಗೂ ಮುದ್ದೆಗೂ ಒಳ್ಳೆ ಕಾಂಬಿನೇಷನ್ ಇತ್ತು. ನಮ್ಮ ಅಪ್ಪಗೆ ಊಟಕ್ಕೆ ಹಾಕ್ಕೊಟ್ಟೆ, ಅವರು ಊಟ ಮಾಡ್ತಿದ್ದಾರೆ. ನಮ್ಮಮ್ಮ ಅವರು ಯಾವಾಗಲೂ ಅಷ್ಟೇ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾರೆ. ಈ ಕಡೆ ಪಾಪುಗೆ ಊಟ ಮಾಡಿಸ್ತಾಯಿದ್ಲು ನನ್ನ ಮಗಳು. ಕೊನೆಗೆ ಊಟ ಮಾಡಿ ಅವರು ಹೊರಟರು. ನಮ್ಮ ರಿಯಾ ಅವನಂದರೆ ತುಂಬ ಆಸೆ ಮಾಡ್ತಾಳೆ. ಹೋಗ್ಬೇಕಾದ್ರೆ ಟ್ಯಾಂಕ್ಸು ಏನು ಕುತ್ತಿಗೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾನೆ ಅವನು. ಬರ್ತೀನಿ ಬಾಯ್ ಬಾಯ್ ಅಂತ ಹೇಳ್ತಿದ್ದಾನೆ. ನಮ್ಮ ಅಮ್ಮಗೆ ಪಾಪ ಹೋಗೋ ಮನಸ್ಸೇ ಇರಲಿಲ್ಲ, ಆದರೂ ಹೊರಟರು. ಹೋಗ್ಬೇಕಾದ್ರೆ ನಮ್ಮಮ್ಮ ಒಂದು ಸ್ಮೈಲ್ ಕೊಡ್ತಾರೆ ಬಾಯ್ ಅಂತ. ನನಗಂತೂ ತುಂಬಾ ಬೇಜಾರಾಗ್ತಿತ್ತು. ಇರೋಮ್ಮ ಬೆಳಗ್ಗೆ ಹೋಗುವೆ, ಬೆಳಗ್ಗೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ರು, ಕೇಳ್ತಾ ಇಲ್ಲ. ಕೊನೆಗೂ ಹೊರಟೇ ಬಿಟ್ರು. ಬರ್ತೀನಿ ಅಂತಂತಾಯಿದ್ರು. ಯಾವಾಗಲೂ ನೆನೆಸ್ಕೊಳ್ತಿರ್ತೀನಿ. ಪಾಪ ಎಲ್ಲೂ ಬರಲ್ಲ ನಮ್ಮ ತಾಯಿ ತಂದೆ. ಹಿಂಗೆ ಬಂದಿರೋದೇ ಒಂಥರ ತುಂಬ ಖುಷಿ ಆಗ್ತಿತ್ತು. ಆ ದಿನ ಹೆಂಗೆ ಕಳೀತು ಅನ್ನೋದೇ ಗೊತ್ತಿಲ್ಲ. ತುಂಬ ಖುಷಿ ಆಯ್ತಿತ್ತು ಫ್ರೆಂಡ್ಸ್. ನಮ್ಮ ತಂದೆ ತಾಯಿ ಬಂದಿದ್ದರು ನಮ್ಮ ಮನೆಗೆ, ಒಂದಿನ ಎಲ್ಲ ನಮ್ಮ ಜೊತೆ ಇದ್ದರು ಅಂತ ತುಂಬಾ ಖುಷಿ ಆಗ್ತಿತ್ತು. ಆದರೆ ಅವ್ರು ಹೋಗ್ಬೇಕಾದ್ರೆ ನನಗೆ ಯಾಕೋ ತುಂಬಾ ಅಳು ಬರ್ತಿತ್ತು. ಈಗಲೂ ಇದನ್ನು ನೋಡ್ತಾ ಇದ್ದಾಗ ನನಗೆ ಯಾಕೋ ಕಣ್ಣಲ್ಲಿ ನೀರು ಬರ್ತಾಯಿತ್ತು.
ನಮ್ಮ ತಾಯಿ ತಂದೆ ನೋಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ. ಈ ಏಜಲ್ಲೂ ಕೂಡ ಅವ್ರ ಗಂಡ ಹೆಂಡ್ತಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂದರೆ ಒಬ್ರನ್ನ ಬಿಟ್ಟು ಒಬ್ಬರು ಇರೋದಿಲ್ಲ. ನಮ್ಮ ತಂದೆ ಒಂದಿನವೂ ನಮ್ಮ ಅಮ್ಮ ಬಿಟ್ಟಿರೋದಿಲ್ಲ. ನಮ್ಮ ತಂದೆನೂ ಅಷ್ಟೇ, ನಮ್ಮ ತಾಯಿನೂ ಅಷ್ಟೇ, ಇಬ್ಬರು ಹಾಗೇ ಒಬ್ರಿಗೆ ಬಿಟ್ಟು ಒಬ್ರು ಇರೋದಿಲ್ಲ. ಅವ್ನು ಡ್ಯಾನ್ಸ್ ಬೇರೆ ಆಡ್ತಿದ್ದಾನೆ. ನನಗೂ ನನ್ನ ಮಗಳಿಗೂ ಬೇಜಾರಾಗ್ತಿತ್ತು. ಬೆಳಗ್ಗೆಯಿಂದ ನಮ್ಮ ಅಮ್ಮ ಇದ್ದರು ನಮ್ಮ ಜೊತೆ. ಈಗ ಅವರು ಮನೆಗೆ ಹೋಗ್ತಾ ಇದ್ದಾರೆ ಅಂತ. ನಮ್ಮ ಅಮ್ಮಗೆ ಮನಸ್ಸೇ ಇಲ್ಲ ಹೋಗೋಕ್ಕೆ. ಏನೇ ಆಗಲಿ ಅವ್ರ ಮನೆಗೆ ಅವರು ಹೋಗಬೇಕು. ಬಾಯ್ ಬಾಯ್ ಮಾ. ನನಗಂತೂ ಅಳುನೇ ಬರ್ತಿತ್ತು ಅವ್ರು ಹೋಗ್ಬೇಕಾರೆ. ಆ ರೋಡು ಖಾಲಿ, ಅವ್ರು ಹೋಗ್ತಾ ಇದ್ದಾಗ ನೋಡ್ತಾ ಇದ್ನ. ಅವರು ಕ್ರಾಸ್ ಆದಮೇಲೆ ಆ ರೋಡ್ ನೋಡಿ ನನಗೆ ಒಂಥರ ದುಃಖ ಆಗ್ತಿತ್ತು ಫ್ರೆಂಡ್ಸ್. ನನ್ನ ಮಗಳು ಕೂಡ ಅಳ್ತಾ ಇದ್ಲು. ಅಷ್ಟು ದೂರ ಹೋಗೋವರೆಗೂ ಅವರು ಬಾಯ್ ಬಾಯ್ ಅಂತ ಹೇಳ್ತಾನೆ ಇದ್ದರು. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.